ಆ ವಿಚಾರದಲ್ಲಿ ನಮ್ಮ ಇನ್ಚಾರ್ಜ್ ರಾಧಾ ಮೋಹನ್ ಸಿಂಗ್ ಅವರು ನಮ್ಮನ್ನೆಲ್ಲ ಕರೆದಿದ್ರು, ಎಲ್ಲ ಲೋಕಸಭಾ ಸದಸ್ಯರು ಕರೆದು ಒಂದು 2-3 ವಿಚಾರಗಳನ್ನ, ಒಂದು ಪಾರ್ಲಿಮೆಂಟ್ ಅಲ್ಲಿ ಇನ್ನೂ ಎಫೆಕ್ಟಿವ್ ಆಗಿ ನಮ್ಮ ರಾಜ್ಯದ ಸಮಸ್ಯೆಗಳನ್ನ ಪ್ರೆಸೆಂಟೇಷನ್ ಮಾಡುವಂತ ವಿಚಾರದಲ್ಲಿ ಚರ್ಚೆ ಇರ್ತದೆ. 2ನೇ ಸಂಘಟನಾ ವಿಚಾರ ಇರ್ತದೆ. 3ನೇದು ಈ ಸಂದರ್ಭದಲ್ಲಿ ನಮ್ಮ ಕಟ್ಟಕಡೆಯ ಕಾರ್ಯಕರ್ತರು ತುಂಬಾ ಅಚ್ಚುಕಟ್ಟಾಗಿ ಇವತ್ತು ಲ್ಯಾಕ್ಸ್ ಟುಗೆದರ್ ಮೆಂಬರ್ಶಿಪ್ಗಳನ್ನ, ಸಕ್ರಿಯ ಕಾರ್ಯಕರ್ತರ ಮೆಂಬರ್ಶಿಪ್ ಅನ್ನ ಮಾಡುವಂತ ಕೆಲಸ ಇರ್ಬೋದು, ಸದಸ್ಯತ್ವ ಅಭಿಯಾನ ಇರ್ಬೋದು. ಈ ರೀತಿ ನಮ್ಮ ಕಾರ್ಯಕರ್ತರು ಅವ್ರ ಪಾಡೆ ಅವ್ರ ದೇವ್ರ ಮೆಚ್ಚುರಿತಿ ಕೆಲಸವನ್ನ ಮಾಡ್ತಿದ್ದಾರೆ. ಈ ರೀತಿ ಮೇಲ್ಮಟ್ಟದಲ್ಲಿ ಈ ರೀತಿ ಅಂತ ಗೊಂದಲದ ಹೇಳಿಕೆಯಿಂದ ಕಾರ್ಯಕರ್ತರಿಗೂ ನೋವಾಗುತ್ತೆ, ಮತ್ತೆ ನಮ್ಮ ಕಂಡಂತ ಅನೇಕ ಹಿರಿಯ ಕಾರ್ಯಕರ್ತರು ಕೂಡ ಕಣ್ಣೀರಾಗ್ತಾರೆ. ಹಾಗೆ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳೋದು, ಆದಷ್ಟು ಬೇಗ ಈ ಸಮಸ್ಯೆಗಳನ್ನ ಹೈಕಮಾಂಡ್ ಬಗೆಹರಿಸಬೇಕು ಅಂತ ನಾವೆಲ್ಲ ಸಂಸತ್ ಸದಸ್ಯರು ಒಟ್ಟಾಗಿ ವಿನಂತಿಯನ್ನ ಮಾಡ್ಕೊಂಡಿದ್ದೀವಿ. ಆ ದಿಕ್ಕಲ್ಲಿ ನನಗನ್ಸ್ದಂಗೆ ಇನ್ನೊಂದು ಆಲ್ರೆಡಿ ನೀವು ಗಮನಿಸ್ತಾ ಇದ್ದೀರಿ, ಎಲ್ಲ ವಾತಾವರಣ ತಿಳಿಯಾಗ್ತಾ ಇದೆ, ಒಳ್ಳೇದಾಗತ್ತೆ ಅಂತ ನಾನು ಅನ್ಕೊಂಡೆ. ಅದೇ ಒಂದ್ ಕಡೆಗೆ ಅವರ ಹಗರಣವನ್ನ ಡೈವರ್ಟ್ ಮಾಡ್ಲಿಕ್ಕೋಸ್ಕರ ಈ ರೀತಿಯಂತ ಒಂದು ಸಮಾವೇಶಗಳ ಮುಖಾಂತರ ಇವತ್ತು ಹೊರಟಿದ್ದಾರೆ. ಇದು ಜನ ಎಲ್ಲದೂ ಕೂಡ ಗಮನಿಸ್ತಾ ಇದ್ದಾರೆ. ಮತ್ತೆ ವಿಶೇಷವಾಗಿ ನಿನ್ನೆ ನಮ್ಮ ಕೇಂದ್ರದ ಒಂದು ತನಿಖಾ ವರದಿಯನ್ನ, ಇಡೀ ವರದಿಯನ್ನ ಸಬ್ಮಿಟ್ ಮಾಡುವಂತ ಪ್ರಯತ್ನ ಕೂಡ ಆಗಿದೆ. ಅದ್ರ ಬಗ್ಗೆನೂ ಕೂಡ ಮುಖ್ಯಮಂತ್ರಿಗಳು ಹಗುರ ಮಾತಾಡುವಂತ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಯಾವುದೇ ಒಂದು ತನಿಖಾ ಸಂಸ್ಥೆ ಅವರು ನಿಷ್ಪಕ್ಷಪಾತವಾದಂತ ಒಂದು ತನಿಖೆಯನ್ನ ಮಾಡಿದಾಗ ನೀವೇನು ಕೂಡ ಮಾಡಿಲ್ಲ ಅಂದಮೇಲೆ ನಿಮಗೆ ಯಾಕೆ ಇನ್ಫ್ಯಾರಿಟಿ ಕಾಂಪ್ಲೆಕ್ಸ್? ಹಾಗಾಗಿ ಅದು ಏನಿದೆ ಎದುರಿಸುವಂತ ಕೆಲಸ ಮಾಡಬೇಕು ಅಂತ ನಾವು ಹೇಳ್ತೇನೆ. ಅದೇ ಆಲ್ರೆಡಿ ಇನ್ನೊಂದು ಇನ್ವೆಸ್ಟಿಗೇಷನ್ ಟೀಮ್ ಈಗಾಗಲೇ ವರದಿಯನ್ನ ಕೋರ್ಟಿನ ಆದೇಶ ಪ್ರಕಾರ ಏನು ನಮ್ಮ ಲೋಕಾಯುಕ್ತಕ್ಕೆ ಕೊಟ್ಟಿತ್ತು, ಅಲ್ಲಿಗೆ ಇವರು ಕೂಡ ವರದಿಯನ್ನು ಸಬ್ಮಿಟ್ ಮಾಡಿದ್ದಾರೆ ಈಗ. ಹಾಗಾಗಿ ಅದ್ರ ಬಗ್ಗೆ ಹಗುರ ಮಾತಾಡುವಂತ ಪ್ರಯತ್ನ ಇವತ್ತೇನು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಒಬ್ಬ ಮುಖ್ಯಮಂತ್ರಿಗಳಾಗಿ ಒಂದು ಸಂವಿಧಾನ ಬಗ್ಗೆ ಗೌರವ ಇಟ್ಕೊಂಡಂತವ್ರು ಆ ರೀತಿ ಮಾತಾಡಿದ್ರೆ ಅವ್ರಿಗೆ ಶೋಭೆ ತರದಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ.